ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸ್ವಾಮಿ KYS ಮಾತಾಡ್ತಾ ಇರೋದು. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡೋದಾದರೆ JR ಗ್ರೀನ್ ಪಾರ್ಕ್ ಚಂದಾಪುರ. ಸೊ ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ಒಂದು BMW ಕಾರ್ ನೋಡ್ತಾ ಇದ್ದೀರಾ, ಅದ್ರ ಮೇಲಿರುವಂಥ ಕ್ರಿಯೇಷನ್ಸ್ ನೋಡ್ತಾ ಇದ್ದೀರಾ, ಸ್ಟಿಕ್ಕರಿಂಗ್ಸ್ ನೋಡ್ತಾ ಇದ್ದೀರಾ. ಯಾರೂ ಸಹ BMWನ ಈ ರೀತಿಯಾಗಿ ಕ್ರಿಯೇಷನ್ ಅಥವಾ ಸ್ಟಿಕ್ಕರಿಂಗ್ ಹಾಕ್ಸಿರೋದು ನೀವೆಲ್ಲೂ ನೋಡಿರೋದಿಲ್ಲ. ಆದರೆ ಇಲ್ಲಿ ಒಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಅಂತ ಬರ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಮನೆಯನ್ನು ನೋಡ್ತಾ ಇದ್ದೀರಾ, ಯೂಟ್ಯೂಬರ್ ಮೇಕ್ ಯುವರ್ ಓನ್ ಕ್ರಿಯೇಷನ್ಸ್ ಅನ್ನುವಂತಹ ಒಂದು ಮನೆ. ಸೊ ಇದರ ಒಳಗಡೆ ಹೋಗ್ತಾ ಹೋಗೋಣ. ಇದರ ಓನರ್ ಯಾರು ಅಥವಾ ಇದನ್ನು ನಡೆಸ್ತಿರೋರು ಯಾರು ಅಂತ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ ಮನೆ ಮುಂದೆ ಗ್ರೀನರಿ ಹೇಗಿದೆ ಅಂಥೇಳಿ. ಸ್ಪೇಸ್, ಇಲ್ಲಿರುವಂತಹ ಗ್ರೀನರೀಸ್, ಇವರ ಒಂದು ಪರಿಸರ ಪ್ರೇಮವನ್ನು ನಾವೆಲ್ಲರೂ ಮೆಚ್ಚಬೇಕಾದಂಥದ್ದು. ಓಕೆ, ಒಳಗಡೆ ಬನ್ನಿ. ಓಕೆ, ನೋಡ್ತಾ ಇರ್ಬೋದು ಇವರ ಫ್ಯಾಮಿಲಿ ಫೋಟೋ. ಪ್ರೀತಿಯ ಹೆಂಡತಿ, ಮಗ, ತಾಯಿ, ಮಗಳು, ಈ ರೀತಿಯಾದಂಥ ಒಳ್ಳೆಯ ಒಂದು ಫ್ಯಾಮಿಲಿ ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಜೊತೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇವರ ಪರಿಸರ ಪ್ರೇಮಕ್ಕೆ ಮನೆ ತುಂಬ ಗಿಡಗಳಿದೆ. ಸೊ ಹಾಗಾಗಿ ಬನ್ನಿ. ಜೊತೆಯಲ್ಲಿ ಒಂದು ಡೈನಿಂಗ್ ಹಾಲ್, ಹ್ಯಾಂಡ್ ವಾಶಿಗೆ ಜಾಗ ಇದೆ, ಜೊತೆಯಲ್ಲಿ ಗ್ರೀನರಿ. ನೋಡೋಣ, ಇಲ್ಲಿ ಸ್ಟೆಪ್ಸನ್ನು ನೋಡ್ತಾ ಹೋಗೋಣ. ಮೇಯ್ನಾಗಿ ಇಂಥ ಒಬ್ಬ ವ್ಯಕ್ತಿನ ನಮ್ಮ ದೇಶಕ್ಕೆ ಪರಿಚಯ ಮಾಡಿಸ್ಕೊಟ್ಟಂತಹ ಅವರ ತಂದೆ ತಾಯಿ ಇದ್ದಾರೆ. ಅವರಿಗೆ ನಾವು ಒಂದು ಕೃತಜ್ಞತೆಗಳನ್ನು ಹೇಳ್ತಾ ಸ್ಟೆಪ್ಸ್ ನೋಡೋಣ. ಇನ್ನೂ ಏನೇನಿದೆ ಇವ್ರ ಹತ್ರ, ಇವ್ರು ಮಾಡಿರುವಂತಹ ವಿಚಾರಗಳು ಏನೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಅತ್ಯಂತ ಅದ್ಭುತವಾದಂತಹ ಏರ್ಕ್ರಾಫ್ಟ್ಗಳು ನಮಗೆ ಕಾಣಿಸ್ತಾ ಇದೆ. ನಾವೆಲ್ಲ ಏನು ಮಾಡ್ತಾ ಇದ್ವಿ, ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಎಲ್ಲ ಮಾಡ್ತಾ ಇದ್ವಿ. ಸೊ ಅದು ಈ ಪ್ರಾಜೆಕ್ಟ್ ವರ್ಕ್ ಏನು ಮಾಡಿದೆ ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬಂದಂತಹ ಸ್ಟೂಡೆಂಟ್ಸ್ಗಳಿಗೆ ಡೈನಿಂಗ್ ಹಾಲ್, ಕುತ್ಕೊಳ್ಳಲಿಕ್ಕೆ ಅಂತ ಡ್ರಾಯಿಂಗ್ ಹಾಲ್ ಇದೆ. ಹಾಗೆ ತುಂಬ ಹಸಿರು ಪ್ರೇಮಿ ಅನಿಸುತ್ತೆ ಈ ವ್ಯಕ್ತಿನ ನೋಡ್ತಾ ಹೋದರೆ. ಹಾಗೆ ಪಕ್ಷಿ ಪ್ರಾಣಿ ಪ್ರೇಮಿ. ಇಲ್ಲಿ ನೋಡ್ತಾ ಇರ್ಬೋದು ಮುದ್ದಾದಂತಹ ಲವ್ ಬರ್ಡ್ಸ್ಗಳಿದೆ. ನಾವು ಕಂಡ್ರೆ ದೂರ ಓಡೋಗ್ತಾ ಇದ್ವಿ ಅಂತ ಜೇನನ್ನು ಸಹ ಮನೆಯಲ್ಲೇ ಸಾಕಿದ್ದಾರೆ. ಸೊ ಓಕೆ, ಈಗ ಒಳಗಡೆ ಹೋಗೋಣ. ನಿಮಗೆಲ್ಲರಿಗೂ ಒಂದು ಆಶ್ಚರ್ಯ, ಯಾರು ಇವರು ಬರೀ ಪರಿಸರ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ, ಪಕ್ಷಿ ಪ್ರೇಮಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಪ್ರಾಣಿ ಪ್ರೇಮಿ ಅಂತ ಹೇಳಿ ಜೇನುಗೂಡು ಸಾಕ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಹೋಗೋಣ. ಸರ್ ನಮಸ್ಕಾರ. ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ ಸರ್? ನೋಡಿದ್ರ ಸ್ನೇಹಿತರೆ, ಪರಿಸರ ಪ್ರೇಮಿ, ಪಕ್ಷಿ ಪ್ರೇಮಿ ಅಂತ ಇಷ್ಟೊತ್ತು ಯಾರಿಗೆಲ್ಲ ಹೇಳ್ತಾ ಇದ್ದೆ ಅವರೇ ನಮ್ಮ ಆತ್ಮೀಯರಾದಂತಹ ಶ್ರೀಯುತ ದತ್ತ ಬೆನ್ನೂರು ಅಂತೇಳಿ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾಗಿ ಯೂಟ್ಯೂಬರ್ ಅಂತ ಹೇಳ್ಬೋದು. ಜೊತೆಯಲ್ಲಿ 2 ಗೋಲ್ಡ್ ಪ್ಲೇ ಬಟನ್. ಇಲ್ಲಿ ಬಂದಂತಹ ಸ್ಟೂಡೆಂಟ್ಸ್ಗಳಿಗೆ ಯೂಟ್ಯೂಬ್ ಹೇಗೆ ಪ್ರಾರಂಭಿಸಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ಲಿಕ್ಕೋಸ್ಕರ ಅಂಥೇಳಿ ಇಲ್ಲಿ ಒಂದು ದೊಡ್ಡ ಒಂದು ಟ್ರೈನಿಂಗ್ ಹಾಲನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಏನು ಬೋರ್ಡ್ ಇದೆ, ಜೊತೆಯಲ್ಲಿ ಅನೇಕ ವೀಡಿಯೋಸ್ಗಳು ಅಥವಾ ಫೋಟೋಸ್ಗಳನ್ನು ಹಾಕಿದ್ದಾರೆ. ಇದೇನಿದು ಸಣ್ಣ ಸಣ್ಣ ಕಾರುಗಳು, ಆಟದ ಸಾಮಾನು ಕಾರುಗಳು. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲಪ್ಪ, ಮಕ್ಕಳ ಆಟದ ಸಾಮಾನು ಕಾರುಗಳನ್ನ ತೊಗೊಂಬಂದಿಲ್ಲಿ ಇಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ, ಹೌದಲ್ಲ? ಆದರೆ ನಾನು ಆಗಲೇ ಕೆಳಗಡೆ ಒಂದು BMW ಅನ್ನುವಂತಹ ಒಂದು ಕಾರನ್ನು ತೋರಿಸಿದೆ. ಆ ಕಾರನ್ನು ತಗೊಳ್ಲಿಕ್ಕೆ ಎಲ್ಲಿಂದ ಇಷ್ಟೊಂದು ದುಡ್ಡು ಬಂತು ಅಂತ ನೋಡೋದಾದರೆ ಇಲ್ಲಿದೆ ಈ ಥರ ಕಾರು. ನನ್ನ ಮಗ 150 ರೂಪಾಯಿ ಕಾರ್ ಕೊಡ್ಸಪ್ಪ ಅಂತಂದರೆ ನಾವು ಬೈತಿದ್ವಿ, ಏನು ಮಾಡೋಕ್ಕೆ ಆಟದ ಸಾಮಾನು ಕಾರು ಹಾಳು ಮಾಡ್ತೀಯ ಅಂತ. ಆದರೆ ಇಂತಹ 150-200 ರೂಪಾಯಿ ಕಾರಿಂದ ಇವತ್ತು ಅವರು ಅರ್ನ್ ಮಾಡಿರುವಂಥದ್ದು 50 to 60 lakhs. ಜೊತೆಯಲ್ಲಿ ಇಲ್ಲೆಲ್ಲ ಕಾರುಗಳಿದೆ, ನೋಡ್ತಾ ಇದ್ದೀವಲ್ವ? ಈ ಎಲ್ಲ ಕಾರುಗಳಿಂದ ಅರ್ನ್ ಮಾಡಿರುವಂಥದ್ದು ಹತ್ತತ್ರ 65 to 70 lakhs ಸ್ನೇಹಿತರೆ. ಮನೆಯಲ್ಲಿ ನಾವು ಆಟದ ಸಾಮಾನಿಗೆ ಅಂತ ಕೊಡಿಸ್ತಾ ಇರುವಂತಹ ಕಾರ್ನ ಇಟ್ಕೊಂಡು ಇವತ್ತು ಇಷ್ಟು ದೊಡ್ಡದಾಗಿ ಒಂದು ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ಕಾರಿದೆ. ಈ ಕಾರ್ನ ನೋಡ್ತಾ ಇದ್ದರೆ ಇದರ ಬೆಲೆ ಎಷ್ಟಿರ್ಬೋದು ಅಂದ್ಕೊಳ್ತೀರಾ? ಇದರ ಬೆಲೆ ಹತ್ತತ್ರ 30 lakhs. ಏನಪ್ಪ ಇದು, ಇಂಥ ಆಟದ ಸಾಮಾನು ಕಾರಿಗೆ 30 ಲಕ್ಷ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಈ ಕಾರಿನ ಬೆಲೆ 2000ನೇ ಮಾರ್ಕೆಟ್ನಲ್ಲಿ. ಆದರೆ ಇದನ್ನು ಇಲ್ಲಿ ಕಾಣ್ತಾ ಇದೆ, ಒಂದು ವಿಡಿಯೋ ನೋಡ್ತಾ ಇರ್ಬೋದು, ಡಿಸೈನ್ ಮಾಡಿ ಹಾಕಿರೋದ್ರಿಂದ
ಅದರ ಅರ್ನಿಂಗ್ ಆಗಿರುವಂಥದ್ದು 30 lakhs. 2,000 ರೂಪಾಯಿ ಕಾರು 30 ಲಕ್ಷ ಅರ್ನಿಂಗನ್ನು ಕೊಟ್ಟಿದೆ ಅಂತಂದರೆ ಹೇಗಿರ್ಬೋದು ಇವರ ಕ್ರಿಯೇಷನ್ಸ್ ಅಂತ ನೋಡ್ತಾ ಹೋಗೋಣ. ಜೊತೆಯಲ್ಲಿ ಹಾಗೆ ಮುಂದಿನ ದಿನದಲ್ಲಿ ಇನ್ನೊಂದು ಅದ್ಭುತವಾದಂಥ ಕಾರ್ ಬರ್ತಾ ಇದೆ. ಇದೇ ಕಾರುಗಳನ್ನು ಬಳಸಿ ಮಾಡಿರುವಂತಹ ಮಾಡೆಲ್ಲು, ಡಿಸೈನಿಂದ, ವಿಡಿಯೋನಿಂದ ಇನ್ನೊಂದು ಅದ್ಭುತವಾದ ಕಾರ್ ಬರ್ತಾ ಇದೆ. ಯಾವುದು ಆ ಕಾರು ಅಂತ ಯಾರಿಗಾದರೂ ಗೊತ್ತಿದ್ರೆ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಹಾಗೆ ನೋಡ್ತಾ ಇರ್ಬೋದು ಏರ್ಕ್ರಾಫ್ಟ್ ಡಿಸೈನ್ಸ್ಗಳನ್ನು ಇಲ್ಲೆಲ್ಲ ನೋಡ್ತಾ ಇದ್ದೀರಾ. ಅವರೇ ಓನ್ ಕ್ರಿಯೇಷನ್ ಮಾಡಿರುವಂತಹ 50ಕ್ಕೂ ಹೆಚ್ಚು ಏನು ಕ್ರಾಫ್ಟ್ ಡಿಸೈನ್ಸ್ಗಳು. ಓಕೆ, ಇಲ್ಲಿ ಒಂದು ಕಾರಿದೆ. ಈ ಕಾರ್ನ ನೋಡ್ತಾ ಇದ್ದರೆ ಇದರ ಬೆಲೆ ಎಷ್ಟಿರ್ಬೋದು ಅಂದ್ಕೊಳ್ತೀರಾ? ಇದರ ಬೆಲೆ ಹತ್ತತ್ರ 30 lakhs. ಏನಪ್ಪ ಇದು, ಇಂಥ ಆಟದ ಸಾಮಾನು ಕಾರಿಗೆ 30 ಲಕ್ಷ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಈ ಕಾರಿನ ಬೆಲೆ 2,000ನೇ ಮಾರ್ಕೆಟ್ನಲ್ಲಿ. ಆದರೆ